3 ದಿನಗಳಿಂದ ಬೆಂಗಳೂರಿನ ಯಲಹಂಕದ ವಿವೇಕಾನಂದ ಆಟದ ಮೈದಾನದಲ್ಲಿ ನಡೆದಂತಹ ಫ್ರೀಡಮ್ ಟಿವಿ ವೀರವನಿತೆ ಅವಾರ್ಡ್ಸ್ ಮತ್ತು ಎಕ್ಸ್ಪೋ ಸಂಪನ್ನಗೊಂಡಿದೆ. ನಿನ್ನೆ ಮಹಿಳಾ ಸಾಧಕಿಯರಿಗೆ ಫ್ರೀಡಮ್ ಟಿವಿ ವೀರವನಿತೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದೀಪ ಬೆಳಗುವ ಮುಖಾಂತರ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಜನಪ್ರಿಯ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಫ್ರೀಡಮ್ ಟಿವಿ ಸಂಸ್ಥಾಪಕರಾದ ಎಲ್.ಎಂ. ನಾಗರಾಜು ಅವರ ಉಪಸ್ಥಿತಿಯಲ್ಲಿ ವೀರ ವನಿತೆಯರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಿರಿಯ IPS ಅಧಿಕಾರಿ ಡಿ. ರೂಪಾ, MLA ಟ್ರಸ್ಟ್ನ ಶಾರದಾ ವಿದ್ಯಾನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಲಾ, PMS ಶಾಲೆಯ ಪ್ರಿನ್ಸಿಪಾಲ್ ಉಮಾಬಾಯಿ, ಆಟೋ ಚಾಲಕಿ DV ವೀಣಾ, ಹಿರಿಯ ನಟಿ ವಾಣಿಶ್ರೀ, BBMP ಹೈಸ್ಕೂಲ್ ಶಿಕ್ಷಕಿ ಹೇಮಾವತಿ, ಮಾರ್ಷಲ್ ಆರ್ಟ್ಸ್ ಪ್ರವೀಣೆ ಅಶ್ವಿನಿ ಕೃಷ್ಣ, ಕರಾಟೆ ಪಟು ಲಕ್ಷ್ಮಿ, ಸಮಾಜ ಸೇವಕಿ ಸುಮ ಮುರಳೀಧರನ್, ಸಮಾಜ ಸೇವಕಿ ಸಾವಿತ್ರಿ, ತಿರುಮಲ ವಿದ್ಯಾನಿಕೇತನ್ ಪ್ರಾಂಶುಪಾಲೆ ಕವಿತಾ ಅವರಿಗೆ ವೀರ ವನಿತೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರು ಫ್ರೀಡಮ್ ಟಿವಿಯ ಕುರಿತಾಗಿ ಮೆಚ್ಚುಗೆಯ ಮಾತುಗಳನ್ನು ಆಡಿದರು. ಅಂತಿಮವಾಗಿ ಫ್ರೀಡಮ್ ಟಿವಿ ಎಕ್ಸ್ಪೋದಲ್ಲಿ ಸ್ಟಾಲ್ ಹಾಕಿದ್ದ ಸ್ವಾವಲಂಬಿ ವನಿತೆ ವಿಶೇಷ ಚೇತನರಾದ ಸವಿತಾ ಅವರಿಗೆ ವೀರ ವನಿತೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ಮಕ್ಕಳು, ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಆಗಾಗ ಸುರಿಯುತ್ತಿದ್ದ ಸೋನೆ ಮಳೆ ಮತ್ತು ಯಲಹಂಕದ ಮಹಾಜನತೆ ಇದಕ್ಕೆ ಸಾಕ್ಷಿಯಾದರು. ಫ್ರೀಡಮ್ ಟಿವಿ ವೀರ ವನಿತೆ ಅವಾರ್ಡ್ಸ್ ಮತ್ತು ಎಕ್ಸ್ಪೋದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡು ಯಶಸ್ಸಿಗೆ ಕಾರಣೀಭೂತರಾದರು. ತಮಗಿಷ್ಟವಾದಂಥ ವಸ್ತುಗಳು, ವಾಹನಗಳನ್ನು ಖರೀದಿಸಿ ಖುಷಿಪಟ್ಟರು. 16 ಬ್ರ್ಯಾಂಡ್ ಸ್ಟಾಲ್ ಮತ್ತು 100 ಇತರ ಸ್ಟಾಲ್ಗಳಲ್ಲಿ ಭರ್ಜರಿ ವ್ಯಾಪಾರ ವಹಿವಾಟು ಕೂಡ ನಡೆಯಿತು. ಜನಸಾಮಾನ್ಯರ ಶಕ್ತಿಯಾದ ಫ್ರೀಡಮ್ ಟಿವಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಎಕ್ಸ್ಪೋಗಳನ್ನು ಆಯೋಜಿಸಲಿದೆ. ಇವತ್ತು ಫ್ರೀಡಮ್ ಟಿವಿ ನಮ್ಮ ಯಲಹಂಕದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಕ್ಸ್ಪೋ ಮತ್ತು ನಮ್ಮ ವೀರವನಿತರ ಅವಾರ್ಡ್ 2025ರ ಈ ಕಾರ್ಯಕ್ರಮ ತುಂಬ ಸಂತೋಷ ಆಗ್ತಾ ಇದೆ. ಫ್ರೀಡಮ್ ಟಿವಿ ಕಳೆದ ವರ್ಷ ಪ್ರಾರಂಭ ಆಗಿದ್ದು ಅತ್ಯಂತ ವೇಗವಾಗಿ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ನಾನು ಕೂಡ ಟಿವಿಯನ್ನು ನೋಡ್ತೀನಿ, ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ನೇರವಾಗಿ ಖಂಡತುಂಡವಾಗಿ ಕೆಲವು ವಿಚಾರಗಳನ್ನು ಖಂಡಿಸ್ತಕ್ಕಂಥದ್ದು ಇರ್ಬೋದು. ನನಗೆ ತುಂಬ ಮೆಚ್ಚುಗೆ ಆಗಿದೆ. ಸೊ ಇವತ್ತು ಈ ಟಿವಿ ನನ್ನ ನಾಡಪ್ರಭು ಕೆಂಪೇಗೌಡರ ಯಲಹಂಕದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನನ್ನ ಯಲಹಂಕಕ್ಕೆ ಸಂದಂಥ ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಈ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದಾರೆ, ಈ ಅವಾರ್ಡ್ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಫ್ರೀಡಮ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಫ್ರೀಡಮ್ ಟಿವಿ ನಮ್ಮ ಯಲಹಂಕದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಕ್ಸ್ಪೋ ಮತ್ತು ನಮ್ಮ ವೀರವನಿತರ ಅವಾರ್ಡ್ 2025ರ ಈ ಕಾರ್ಯಕ್ರಮ ತುಂಬ ಸಂತೋಷ ಆಗ್ತಾ ಇದೆ. ಫ್ರೀಡಮ್ ಟಿವಿ ಕಳೆದ ವರ್ಷ ಪ್ರಾರಂಭ ಆಗಿದ್ದು ಅತ್ಯಂತ ವೇಗವಾಗಿ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ನಾನು ಕೂಡ ಟಿವಿಯನ್ನು ನೋಡ್ತೀನಿ, ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ನೇರವಾಗಿ ಖಂಡತುಂಡವಾಗಿ ಕೆಲವು ವಿಚಾರಗಳನ್ನು ಖಂಡಿಸ್ತಕ್ಕಂಥದ್ದು ಇರ್ಬೋದು. ನನಗೆ ತುಂಬ ಮೆಚ್ಚುಗೆ ಆಗಿದೆ. ಸೊ ಇವತ್ತು ಈ ಟಿವಿ ನನ್ನ ನಾಡಪ್ರಭು ಕೆಂಪೇಗೌಡರ ಯಲಹಂಕದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನನ್ನ ಯಲಹಂಕಕ್ಕೆ ಸಂದಂಥ ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಈ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದಾರೆ, ಈ ಅವಾರ್ಡ್ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಫ್ರೀಡಮ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಫ್ರೀಡಮ್ ಟಿವಿ ನನಗೆ ಈ ಅವಾರ್ಡ್ ಬಂದು ಭಾಳ ಖುಷಿ ಆಯಿತು. ಫ್ರೀಡಮ್ ಟಿವಿ ನಡೆಸ್ಕೊಡುವಂತಹ ಈ ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ತುಂಬ ಖುಷಿ ಆಗ್ತಾ ಇದೆ. ಪ್ಲಸ್ ಎಲ್ಲ ರೀತಿಯ ಎಲ್ಲ ಇದರಲ್ಲೂ ಹೆಣ್ಮಕ್ಳು ಇದರಲ್ಲಿದ್ದಾರೆ, ಪ್ರೊಫೆಷನಲ್ ಇದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಒಂದು ಕಡೆ ಸೇರಿಸಿ ಅವ್ರಿಗೆ ಅವಾರ್ಡ್ ಮಾಡ್ತಾ ಇರೋದು ಭಾಳ ಖುಷಿ. ಹೆಣ್ಮಕ್ಳು ಕೂಡ ಈ ಥರ ಫಂಕ್ಷನ್ ಬೇಕಾಗತ್ತೆ, ಅವ್ರಿಗೂ ಸ್ವಲ್ಪ ಇದಾಗತ್ತೆ, ಹೆಮ್ಮೆ ಆಗತ್ತೆ. ಈ ಥರ ಎಲ್ಲ ಅವ್ರಿಗೆ ಅವಾರ್ಡ್ ಬಂದರೆ, ಸನ್ಮಾನ ಮಾಡಿದ್ರೆ ಖುಷಿ ಆಗತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ರೀಡಮ್ ಟಿವಿ ಬಗ್ಗೆ ಏನು ಹೇಳಿ? ಫ್ರೀಡಮ್ ಟಿವಿ ಬಹಳ ಖುಷಿ ಆಗ್ತಾ ಇದೆ ಸರ್. ಅವರು ನಮ್ಮಂಥ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಈ ಥರ ಅವಾರ್ಡ್ ಕೊಡ್ತಾ ಇದ್ದಾರಲ್ವ, ಅದಕ್ಕೆ ಬಹಳ ಖುಷಿ ಆಗುತ್ತೆ. ಈ ಥರನೇ ಇನ್ನು ಮುಂದೆ ಎಲ್ಲ ಹೆಣ್ಮಕ್ಳಿಗೆ ಕರೆದು ಈ ಥರ ತುಂಬ 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 ಮಾಡಲಿ ಅಂತ ನಾನು ಫ್ರೀಡಮ್ ಟಿವಿನ ಆಶಿಸ್ತೇನೆ ಸರ್. ಥ್ಯಾಂಕ್ ಯು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮನ್ನು ಗುರುತಿಸಿ ಫ್ರೀಡಮ್ ಟಿವಿ ಅವರು ಇವತ್ತು ಸನ್ಮಾನ ಪ್ರಶಸ್ತಿ ಮಾಡಿದ್ದಾರೆ. ನಿಜಕ್ಕೂ ಅವ್ರಿಗೂ ಅವ್ರ ತಂಡದವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಹೀಗೆ ಫ್ರೀಡಮ್ ಟಿವಿ ಅವರು ತುಂಬ ಕಾರ್ಯಕ್ರಮಗಳು ಮಾಡಬೇಕು. ನಮ್ಮ
ನಮ್ಮಂತಹ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಗುರುತಿಸಿ ಫ್ರೀಡಮ್ ಟಿವಿ ಅವರು ಸನ್ಮಾನ ಪ್ರಶಸ್ತಿ ಕೊಡೋದು ಇದೊಂಥರ ಖುಷಿಯಾದ ಒಂದು ಸಮಯ ಇದು ನನಗೆ. ಇಲ್ಲಿವರೆಗೂ ಟಿ ವಿಗಳಲ್ಲಿ ಅವಾರ್ಡ್ಸ್ ಕೊಡೋದು ನೋಡಿ ತುಂಬ ಖುಷಿ ಪಡ್ತದೋ ಸೆಲೆಬ್ರಿಟಿಗಳಿಗೆ. ಆ ಒಂದು ಸ್ಥಾನದಲ್ಲಿ ನನ್ನನ್ನು ಗುರುತಿಸಿ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಮತ್ತು ಈ ಅವಾರ್ಡ್ ತೊಗೊಂಡು ನನ್ನ ರೆಸ್ಪಾನ್ಸಿಬಿಲಿಟಿಗಳು ಇನ್ನೂ ಹೆಚ್ಚುತ್ತಾ ಇದೆ. ಸೊ ನಾವು ಆದಷ್ಟು ಸಮಾಜಕ್ಕೆ ಸೇವೆ ಸಲ್ಲಿಸ್ತೀವಿ. ತುಂಬ ಹೃದಯ ಧನ್ಯವಾದಗಳು ಫ್ರೀಡಮ್ ಟಿವಿ ಅವ್ರಿಗೆ ಶುಭಾಶಯಗಳು. ನಾನು ಶಾಂತಲಾ, ಶಿಕ್ಷಣ ವೃತ್ತಿಯಲ್ಲಿದ್ದು 40 ವರ್ಷದಿಂದ ಇರೋದಕ್ಕೆ ನನಗೆ ವೀರವನಿತೆ ಪ್ರಶಸ್ತಿ ಬಂದಿದೆ. ನಾನು ಶಾರದಾ ವಿದ್ಯಾನಿಕೇತನ್ ಅಂದರೆ ಮಲೇಷಿಯನ್ ಲೇಡೀಸ್ ಅಸೋಸಿಯೇಷನ್ ನಡೆಸುವ 100 ವರ್ಷದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗಂತೂ ಈ ಪ್ರಶಸ್ತಿ ತುಂಬ ಸಂತೋಷ ಕೊಟ್ಟಿದೆ ಮತ್ತು ನನ್ನ ಜವಾಬ್ದಾರಿನೂ ಹೆಚ್ಚು ಮಾಡಿದೆ. ಇಷ್ಟು ದೊಡ್ಡ ಕಾರ್ಯಕ್ರಮನ ಆಯೋಜಿಸಿರೋ ಫ್ರೀಡಮ್ ಟಿವಿ ಮತ್ತು ತಂಡಕ್ಕೆ ಶುಭಾಶಯಗಳು. ಧನ್ಯವಾದ. ಫ್ರೀಡಮ್ ಟಿವಿ ಅವ್ರಿಗೆ ಶುಭಾಶಯಗಳು. ನಾನು ಶಾಂತಲಾ. ಫ್ರೀಡಮ್ ಟಿವಿಯ ವೀರ ವನಿತೆಯರ ಪ್ರಶಸ್ತಿ 2025 ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕಕ್ಕೆ ಪರಿಚಿತರಾಗಿರ್ತಕ್ಕಂಥ ದಕ್ಷ IPS ಅಧಿಕಾರಿ ಅಂತ ಶ್ರೀಮತಿ ರೂಪಾರವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ವಿಶೇಷವಾಗಿ ಫ್ರೀಡಮ್ ಟಿವಿ ಭಾಳ ಬೇಗ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಟಿ ವಿ. ನಾವು ಸಾಮಾನ್ಯವಾಗೆಲ್ಲ ಸಾಕಷ್ಟು ಟಿ ವಿಗಳು ಬರ್ತಾವಾಗ ಇದು ಅದೇ ಥರ ಒಂಥರ ಅಂದ್ಕೊಂಡಿದ್ವಿ. ಆದರೆ ಇವತ್ತು ನಾನು ಆ ವಿಶ್ಲೇಷಣೆ ಇವೆಲ್ಲವನ್ನು ಕೂಡ ಫ್ರೀಡಮ್ ಟಿವಿಯಲ್ಲಿ ನಾನು ನೋಡ್ತಾ ಇರ್ತೀನಿ. ಮತ್ತು ನಮ್ಮ ಯಲಹಂಕದಲ್ಲಿ ಇವತ್ತು ಈ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಅನೇಕ ಮಹಿಳೆಯರನ್ನು, ಸಾಧಕಿಯರನ್ನು ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಫ್ರೀಡಮ್ ಟಿವಿಯ ಸಂಸ್ಥಾಪಕರಾದಂಥ ಸ್ನೇಹಿತರಾದಂಥ ನಾಗರಾಜ್ ಅವರ ನೇತೃತ್ವದಲ್ಲಿ ನನ್ನ ನಾಡಪ್ರಭು ಕೆಂಪೇಗೌಡರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನನ್ನ ಕ್ಷೇತ್ರಕ್ಕೆ ಸಂದಂಥ ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇವತ್ತು ಯಾರ್ಯಾರು ತಾವೆಲ್ಲ ಕೂಡ ಪ್ರಶಸ್ತಿಯನ್ನು ತಗೊತಾ ಇದ್ದೀರಿ ತಾಯಿಯಂದರು, ನಿಜಕ್ಕೂ ಕೂಡ ಒಂದು ತಾಯಿಗೆ ಒಂದು ಪ್ರಶಸ್ತಿ ಕೊಟ್ಟರೆ ಮಿಕ್ದವ್ರಿಗೆ ಪ್ರೇರೇಪಣೆ ಆಗ್ತದೆ. ಅದು ನಾನು ಕೂಡ ಮುಂದಿನ ದಿನಗಳಲ್ಲಿ ಪ್ರಶಸ್ತಿಯನ್ನು ತೊಗೊಬೇಕಾದ್ರೆ ಸಮಾಜದ ಕೆಲಸವನ್ನು ಮಾಡಬೇಕು ಅಂತೇಳಿ ಆ ಸಮಾಜಿಮುಖ ಕೆಲಸವನ್ನು ಮಾಡೋದಕ್ಕೆ ತಾಯಂದ್ರನ್ನ ಪ್ರೇರೇಪಣೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಫ್ರೀಡಮ್ ಟಿವಿ ನಮ್ಮ ಯಲಹಂಕದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷ ತಂದಿರತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ ನಾನು 5 ಕಾಲಕ್ಕೆ ಬಂದೆ. ನಾನು ಸೇಮ್ 6 ಗಂಟೆಗೆ ಇನ್ನೊಂದು ಪಕ್ಕದಲ್ಲಿ ನಿಸರ್ಗ ಗ್ರೌಂಡಲ್ಲಿ ಕಾರ್ಯಕ್ರಮ ಶುರುವಾಗಿದೆ. ನಮ್ಮ ಸಂಘಟಕರ ಅನುಮತಿಯನ್ನು ಕೋರಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿ ಅದು ಬೇಗ ಮುಗಿದ್ರೆ ಮತ್ತೆ ಇಲ್ಲಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಫ್ರೀಡಮ್ ಟಿವಿಯ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.